ನಮಸ್ಕಾರ ಕನ್ನಡ, ವೆಲ್ಕಮ್ ಟು ನೋನಾಸ್ ವರ್ಲ್ಡ್. ಹೆಲೋ ಮೈ ಪೀಪಲ್, ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ವೆಲ್. ಏನು ಬೆಳಗ್ಗೆನೆ ನಾವನ್ನ ಒಂದು ವಿಡಿಯೋ ಹಾಕಿದ್ದಾಳೆ ಅಂತ ಶಾಕ್ ಆಗಬೇಡಿ. ಸೊ ಆಸ್ ತಮ್ಮನೇಲಿ ನೋಡ್ದಂಗೆ ಯಾರು ಗೆಲ್ಬೋದು ಬಿಗ್ ಬಾಸ್ ಸೀಸನ್ ಕನ್ನಡ 10th ಸೀಸನ್. ಸೊ ಹ್ಯಾಪಿ ಬಿಗ್ ಬಾಸ್ ಅಂತ ಸ್ಟಾರ್ಟ್ ಆಯಿತು. ಬಟ್ ದೋ ಇಟ್ ವೆಂಟ್ ಲೈಕ್ ಸೋ ಮಚ್ ಆಫ್ ಫೈಟ್ಸ್. ಅಂದರೆ ಕಂಪೇರ್ ಟು ಎವ್ರಿ ಅದರ್ ಸೀಸನ್, ಈ ಸೀಸನಲ್ಲಿ ಜಾಸ್ತಿ ಅತಿ ಹೆಚ್ಚು ಜಗಳ ಆಗಿದೆ ಅಂದರೆ ಈ ಸೀಸನ್ನೇ, ಅಕಾರ್ಡಿಂಗ್ ಟು ಮೀ ಅಂತೂ. ಆ್ಯಂಡ್ ನಾನಂತೂ ಐಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಬಿಗ್ ಬಾಸ್. ಕನ್ನಡದಲ್ಲೂ ನೋಡ್ತೀನಿ, ತೆಲುಗಲ್ಲೂ ನೋಡ್ತೀನಿ, ತಮಿಳಲ್ಲೂ ನೋಡ್ತೀನಿ, ಆ್ಯಂಡ್ ಹಿಂದಿಯಲ್ಲಿ ನೋಡ್ತಿದ್ದೆ. ಬಟ್ ದೆನ್ ಐ ಜಸ್ಟ್ ಸ್ಟಾಪ್ಡ್. ಬಟ್ ಈ 3 ಲ್ಯಾಂಗ್ವೇಜಸಲ್ಲಿ ಪಕ್ಕ. ಆ್ಯಂಡ್ ಕನ್ನಡದಲ್ಲಂತೂ ವೆರಿ ರೆಗ್ಯುಲರ್. ಸೊ ಯಾವ ಎಪಿಸೋಡ್ನು ಬಿಡ್ತೀರಾ ನೋಡ್ತೀನಿ. ನಾನು ಕನ್ನಡ ಮಿಸ್ ಮಾಡಿರೋ ಎಪಿಸೋಡ್ನ ಹೆಂಗೂ ಜಿಯೋ ಸಿನಿಮಾದಲ್ಲಿ ಬಿಡ್ತಾರೆ. ಸೊ ಅದರಲ್ಲಿ ಹಾಕ್ಕೊಂಡು ನೋಡ್ತೀನಿ. ಆ್ಯಂಡ್ ಟಾಕಿಂಗ್ ಟು ಮೈ ಫೇವ್ರೆಟ್, ಸ್ಟಾರ್ಟಿಂಗಿಂದನೂ ನನಗೆ ಇಷ್ಟ ಆಗಿದ್ದು ಟ್ರಯೋ ಬಂದುಬಿಟ್ಟು ಕಾರ್ತಿಕ್, ಸಂಗೀತ ಆ್ಯಂಡ್ ತನಿಷಾ. ಲೈಕ್ ಇಟ್ ವಾಸ್ ನೈಸ್ ಆಯಿತಾ. ಅವ್ರದ್ದು ಲೈಕ್ ಜೆನ್ಯೂನ್ ಫ್ರೆಂಡ್ಶಿಪ್ ಇತ್ತು, ಆ ಜೆನ್ಯೂನ್ ಕನೆಕ್ಷನ್ ಇತ್ತು. ಓಕೆ, ಇಟ್ ವಾಸ್ ಪಾಸ್ಟ್ ಟೆನ್ಸ್. ಬಟ್ ಹೋಗ್ತಾ ಸೋ ಮೆನಿ ಥಿಂಗ್ಸ್ ಹ್ಯಾಪನ್. ನೀವು ನೋಡಿದ್ರೆ ಲೈಕ್ ಗೊತ್ತಿರುತ್ತೆ. ಸೊ ಕೊನೆಗೂ ಫಿನಾಲೆ ಬಂದ್ಬಿಡ್ತು. ಆ್ಯಂಡ್ ವೋಟಿಂಗ್ ಲೈನ್ಸ್ ಇವತ್ತು 11 o'clock, ಅಂದರೆ ಇವತ್ತು ಬೆಳಗ್ಗೆ 11 o'clock ಎಂಡ್ ಮಾಡ್ತಿದ್ದಾರೆ. ಸೊ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನ ಕಮೆಂಟ್ ಮಾಡಿ. ಆ್ಯಂಡ್ ನೀವು ಯಾರಿಗೆ ವೋಟ್ ಹಾಕಿದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಸೊ 11 o'clock ಒಳಗಡೆ ವೋಟಿಂಗ್ ಮಾಡಬೇಕು. ಇನ್ನೂ ವೋಟ್ ಮಾಡಿಲ್ಲ ಅಂದರೆ ಹೋಗಿ ಮಾಡಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ಗೆ. ಸೊ ಎಸ್, ಐ ಆಮ್ ಗೋಯಿಂಗ್ ಟು ಮಿಸ್ ದಿಸ್ ಸೀಸನ್ ಸೋ ಮಚ್. ಅದು ಲೈಕ್ ಮಿಡಲಲ್ಲಿ ಏನಾಗಿತ್ತು ಅಂದರೆ, ಸೀಸನ್ ಮಿಡಲಲ್ಲಿ ತುಂಬ ಇರಿಟೇಟ್ ಆಗೋಗಿತ್ತು. ಸೋ ಮಚ್ ಆಫ್ ಫೈಟ್ಸ್ ಲೈಕ್ ಯಾವ ಸೀಸನಲ್ಲೂ ಇದ್ದಿಲ್ಲ. ಆ್ಯಂಡ್ ಈ ಸೀಸನಲ್ಲಿ ಯಾಕೆ ಇಷ್ಟು ಫೈಟ್ಸ್, ತುಂಬ ಇರಿಟೇಷನ್ ಕೂಡ ಆಗ್ತಾಯಿತ್ತು. ಬಟ್ ದೆನ್ TRP ಅನ್ನೋದು ಏನಿತ್ತು ತುಂಬ ಕ್ರೇಜಿ ಆಗಿತ್ತು. ದೇ ಎಕ್ಸ್ಟೆಂಡೆಡ್ ವೀಕ್ಸ್ ಆಲ್ಸೋ. ಆ್ಯಂಡ್ ಮೇನ್ ಪಾಯಿಂಟ್ ಇಸ್ ಯಾರು ವಿನ್ನರ್ ಆಗ್ತಾರೆ. ಆ್ಯಂಡ್ ನೀವು ಅಬ್ಸರ್ವ್ ಮಾಡಿ, ಬೇರೆ ಸೀಸನ್ಸಲ್ಲಿ ಪ್ರಿಡಿಕ್ಟ್ ಮಾಡ್ಬೋದಿತ್ತು ಇವರೇ ಅಪ್ಪ ಅಂತ. ಈ ಸೀಸನಲ್ಲಿ ಲಿಟ್ರಲಿ ಪ್ರಿಡಿಕ್ಟ್ ಮಾಡೋಕ್ಕೆ ಆಗ್ತಿಲ್ಲ. ಬಿಕಾಸ್ ಅಷ್ಟು ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಇದ್ದಾರೆ ಫಿನಾಲೆದಲ್ಲಿ. ಆ್ಯಂಡ್ ಲೈಕ್ ಎಲ್ಲರೂ ಹೇಳ್ತಿರೋದೇ ಅದೇ, ಯಾರು ವಿನ್ನರ್ ಆಗ್ತಾರಂತಾನೆ ಲೈಕ್ ಗೊತ್ತಾಗ್ತಿಲ್ಲ, ಪ್ರಿಡಿಕ್ಟ್ ಮಾಡೋಕ್ಕೆ ಆಗ್ತಿಲ್ಲ. ಬಿಕಾಸ್ ಎವ್ರಿ ಒನ್ ಹ್ಯಾವ್ ಲೈಕ್ ಅವ್ರ ಕಾಂಟ್ರಿಬ್ಯೂಷನ್ ಆಗಿರಲಿ, ಅವ್ರ ಗೇಮ್ ಆಗಿರಲಿ ಸಕ್ಕತ್ತಾಗಿದೆ. ಹೂ ಎವರ್ ಇಸ್ ಇನ್ ಫಿನಾಲೆ. ಆ್ಯಂಡ್ ಯಾರು ಎಲಿಮಿನೇಟ್ ಆಗೋದ್ರು ಅವರು ಫ್ಯೂ ಆಫ್ ದೆಮ್ ಆ್ಯಕ್ಚುಲಿ ಫಿನಾಲೆಯಲ್ಲಿ ಇರಬೇಕಿತ್ತು. ನನಗೆ ಪರ್ಸ್ನಲಿ ತನಿಷಾ ಲೈಕ್ ಫಿನಾಲೆಯಲ್ಲಿ ಇರಬೇಕಿತ್ತು ಅಂತ ಇತ್ತು. ಬಟ್ ಅನ್ಲಕ್ಕಿಲಿ ಶಿ ವಾಸ್ ಎಲಿಮಿನೇಟೆಡ್. ಸೊ ಇವಾಗಿರೋ ಫಿನಾಲೆ ಕಂಟೆಸ್ಟೆನ್ಸಲ್ಲಿ ನೋಡಿದ್ರೆ ಮೇನ್ ಅಂತ ಅಲ್ಲ, ಸಿನ್ಸ್ ಎವ್ರಿ ಒನ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಈಕ್ವಲಿ ಸಕ್ಕದಾಗಿ ದೇರ್. ಇಲ್ಲಾಂದರೆ ಸುಮ್ಮನೆ ಫಿನಾಲೆಯಲ್ಲಿ ನಾವೆಲ್ಲ ವೋಟ್ ಮಾಡಿ ಅವ್ರನ್ನ ಕಳಿಸಲ್ಲ. ಸೊ ಆ್ಯಸ್ ಅ ಗರ್ಲ್ ಶ್ರುತಿ ಅವರು ಗೆದ್ದಿದ್ದು ನಮ್ಮ ಕನ್ನಡ ಸೀಸನ್ನು. ಅದಾಗ್ಬಿಟ್ಮೇಲೆ ಯಾವ ವುಮೆನು ಗೆದ್ದಿದ್ದಿಲ್ಲ. ಸೊ ಆ್ಯಸ್ ಅ ಗರ್ಲ್ ನನಗೆ ತುಂಬ ಸ್ಟ್ರಾಂಗ್ ಆಗಿ ಒಂದು ವಿಶ್ ಇರೋದಂದರೆ ಸಂಗೀತ ಗೆಲ್ಲಬೇಕು ಅಂತ. ಅವ್ರ ಗೇಮ್, ಅವ್ರ ಸ್ಟ್ಯಾಂಡ್, ಬೀಯಿಂಗ್ ಅ ವುಮೆನ್, ಶಿ ಈಸ್ ಲಿಟ್ರಲಿ ಅ ಲಯನೆಸ್ ಇನ್ ದಟ್ ಹೌಸ್ ಅಂತಲೇ ಹೇಳ್ಬೋದು. ಸೋ ಮೆನಿ ಫೈಟ್ಸ್ ಆಗಿದೆ ಅವ್ರ ಕಡೆಯಿಂದ, ಸೋ ಮೆನಿ ಸ್ಟೇಟ್ಮೆಂಟ್ಸ್ ಬಂದಿದೆ. ಆ್ಯಂಡ್ ಸೋ ಮೆನಿ ಥಿಂಗ್ಸ್ ಹಸ್ ಹ್ಯಾಪನ್ ಇನ್ ದೇರ್ ಫ್ರೆಂಡ್ಶಿಪ್ ಆಲ್ಸೋ. ಬಟ್ ಗೇಮ್ ಅಂತ ತಗೊಂಡಾಗ ಶಿ ಈಸ್ ಅ ಲಯನೆಸ್, ಶೇರ್ನಿ. ಶಿ ಈಸ್ ಲಿಟ್ರಲಿ ಅ ಕ್ವೀನ್. ಸೊ ಅವ್ರು ಗೆದ್ರೆ ಐ ವಿಲ್ ಬಿ ಸೋ ಹ್ಯಾಪಿ. ಆ್ಯಂಡ್ ಇಲ್ಲ ಅಂದರೆ ನನಗೆ ಆಸೆ ಇರೋದು ಕಾರ್ತಿಕ್ ಗೆಲ್ಲಬೇಕು ಅಂತ. ಸೊ ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗಿಂದನೂ ನನಗೆ ಟ್ರಯೋ ಇದ್ದಿದೆ, ಇವ್ರು 3 ಜನ. ಸೊ ಇವರಲ್ಲಿ ಯಾರನ್ನ ಗೆದ್ದೆ ನನಗೆ ಇಷ್ಟ ಆಗುತ್ತೆ. ಆ್ಯಂಡ್ mainly, as I told, as a woman, as a girl, I need Sangeeta to win. ಆಮೇಲೆ
ಕಮಿಂಗ್ ಟು ವಿನಯ್ ಗೇಮ್ ಮಾತ್ರ ಇಟ್ ವಾಸ್ ಸೋ ಗುಡ್. ಎಸ್, ಹೀಸ್ ಬೀನ್ ಅಗ್ರೆಸಿವ್, ಕೋಪಗಳಾಗಿದೆ, ಜಗಳಗಳಾಗಿದೆ, ಬಟ್ ಬಿಗ್ ಬಾಸ್ ಅಲ್ಲಿ ಜಸ್ಟ್ ಬೀಯಿಂಗ್ ಕ್ವೈಟ್ ಇಸ್ ನಾಟ್ ಬಿಗ್ ಬಾಸ್. ಬಿಗ್ ಬಾಸ್ ಇಸ್ ಎವ್ರಿಥಿಂಗ್ ಅಲ್ವಾ. ಸೊ ಆಲ್ ರೌಂಡ್ ಎಂಟರ್ಟೈನ್ಮೆಂಟ್, ಆಲ್ ಎಮೋಷನ್ಸ್ ತೋರಿಸುತ್ತೆ ಬಿಗ್ ಬಾಸ್. ಸೊ ಇದರಲ್ಲಿ ವಿನಯ್ ಪ್ಲೇಡ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ TRP ಅಂತಾನೆ ಹೇಳ್ಬೋದು. ಸೊ ಎಸ್, ಸ್ವಲ್ಪ ಅಗ್ರೆಷನ್ ಜಾಸ್ತಿನೇ ತೋರಿಸಿದ್ರು, ಆ್ಯಂಡ್ ದಟ್ ಇಸ್ ಲೆಫ್ಟ್ ಟು ಹಿಸ್ ಗೇಮ್. ಸೊ ಅವರು ಗೇಮ್ ಆಗಿರಲಿ, ಆ ಗೇಮಲ್ಲಿ ಮೈಂಡ್ ಮೈಂಡ್ ಗೇಮ್ಸ್ ಆಗಿರಲಿ ಸಕ್ಕದಾಗಿ ಮಾಡಿದ್ದಾರೆ. ಸೊ ಆ್ಯಕ್ಚುಲಿ ಹಿ ಆಲ್ಸೋ ಡಿಸರ್ವ್ಸ್, ಆಯಿತಾ. ಬಟ್ ನನ್ನ ಪರ್ಸ್ನಲ್ ಚಾಯ್ಸ್ ಇಸ್ ಸಂಗೀತ ಆರ್ ಕಾರ್ತಿಕ್. ನನಗೆ ಆ್ಯಕ್ಚುಲಿ ತುಂಬ ಆಸೆ ಏನಿರೋದಂದರೆ ಸುದೀಪ್ ಸರ್ ಕೈಯಲ್ಲಿ ಲೈಕ್ ಈ ಕಡೆ ಕೈಯಲ್ಲಿ ಸಂಗೀತ ಇರಬೇಕು ಆ್ಯಂಡ್ ಈ ಕಡೆ ಕೈಯಲ್ಲಿ ಕಾರ್ತಿಕ್ ಇರಬೇಕು ಅಂತ ತುಂಬ ಆಸೆ. ಐ ಡೋಂಟ್ ನೋ ವೈ, ತುಂಬ ಆಸೆ. ಆ್ಯಂಡ್ ಸೊ ಐ ಸ್ಪೋಕ್ ಅಬೌಟ್ ವಿನಯ್. ಕಮಿಂಗ್ ಟು ತುಕಾಲಿ. ಸೊ ತುಕಾಲಿ ಅವ್ರದ್ದು ಈ ಎಂಟೈರ್ ಬಿಗ್ ಬಾಸಲ್ಲಿ ಎಸ್, ಸೋರ್ಸ್ ಆಫ್ ಅದರ್ ಎಂಟರ್ಟೈನ್ಮೆಂಟ್ ಇತ್ತು, ಬಟ್ ದ ಮೇನ್ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್, ದ ಮೇನ್ ಸೋರ್ಸ್ ಆಫ್ ಈ ಕಾಮಿಡಿ ಜೋಕ್ಸ್ ಅನ್ನೋದು ಏನಿತ್ತು, ಇಟ್ ವಾಸ್ ಓನ್ಲಿ ಫ್ರಮ್ ಹಿಮ್. ಸೊ ಬಟ್ ನನ್ನ ಪ್ರಕಾರ ಮೇ ಬಿ ವಿನ್ನರ್ ಅನ್ನೋ ಪ್ಲೇಸಲ್ಲಿ ಐ ಡೋಂಟ್ ಸಿ ಹಿಮ್, ಬಟ್ ಹಿಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ದ ಗೇಮ್ ಆಗಿರಲಿ, ಥ್ರೂ ಔಟ್ ದ ಗೇಮ್ ಆಗಿರಲಿ ವಾಸ್ ಫ್ಯಾಬ್ಯುಲಸ್. ಬಿಕಾಸ್ ಆ ಎಂಟರ್ಟೈನ್ಮೆಂಟ್ ಆಗಿರಲಿ, ಈಸ್ ಆಲ್ಸೋ ಪ್ಲೇಡ್ ಮೈಂಡ್ ಗೇಮ್ಸ್. ಸುಮ್ಮನೆ ಅಲ್ಲ, ತುಕಾಲಿ ಅವರು ಸಕ್ಕದಾಗಿ ಮೈಂಡ್ ಗೇಮ್ಸ್ ಎಲ್ಲ ಆಡಿದ್ದಾರೆ, ಆ್ಯಂಡ್ ಎವ್ರಿ ಟಾಸ್ಕಲ್ಲಿ ಗಿವಿಂಗ್ ಹಿಸ್ 100% ಮಾಡಿದ್ದಾರೆ. ಸೊ ಅದೇ ಹೇಳ್ತಿಲ್ವಾ, ಎವ್ರಿ ಒನ್ ಇಸ್ ಡಿಸರ್ವಿಂಗ್ ದೆ. ಆಮೇಲೆ ಕಮಿಂಗ್ ಟು ಮೈ ಮಮ್ಮೀಸ್ ಫೇವ್ರೆಟ್. ಆ್ಯಕ್ಚುಲಿ ಮಮ್ಮಿಗೂ ಕಾರ್ತಿಕ್ಗೆ ಇಷ್ಟ, ಆ್ಯಂಡ್ ದೆನ್ ಬಟ್ ಸಿನ್ಸ್ ವರ್ತೂರ್ ಸಂತೋಷು ಅವರು ಮತ್ತು ನಾವು ವಿ ಆಲ್ ಬಿಲಾಂಗ್ ಟು ಸೇಮ್ ಕಮ್ಯುನಿಟಿ. ಸೊ ಮಮ್ಮಿಗೆ ನಮ್ಮವ್ರು ಯಾರನ್ನ ಗೆದ್ರೆ ಚೆನ್ನಾಗಿರುತ್ತೆ ಅಂತ ಇತ್ತು. ಆ್ಯಕ್ಚುಲಿ ನನಗೂ ಅದೇ ಇದೆ. ಬಟ್ ಲೈಕ್ ಗೇಮ್ಗೆ ಕಾಂಟ್ರಿಬ್ಯೂಷನ್ನು ಲೈಕ್ ಒಬ್ರೊಬ್ರದ್ದು ಡಿಫ್ರೆಂಟ್ ಗೇಮ್ ಕಾಂಟ್ರಿಬ್ಯೂಷನ್ ಇರುತ್ತೆ. ಸೊ ಅಫ್ಕೋರ್ಸ್ ವರ್ತೂರ್ ಸಂತೋಷ್ ಅವರು ಮಾಡಿದ್ದಾರೆ. ಬಟ್ ನೋಡೋಣ. ಆ್ಯಂಡ್ ಅವ್ರಿಗಿರೋ ಫ್ಯಾನ್ ಬೇಸ್ ಲೈಕ್ ಆಚ್ ಕಡೆ ವಾವ್, ಹೊಸಕೋಟೆಯಲ್ಲಿ ರ್ಯಾಲಿ ಎಲ್ಲ ನಡೀತಿದೆ ವರ್ತೂರ್ ಸಂತೋಷ್ ಅವ್ರಿಗೆ ವೋಟ್ ಹಾಕಿ ಅಂತ. ಸೊ ಆ್ಯಂಡ್ ವರ್ತೂರ್ ಸಂತೋಷ್ ಅವರು ನಮ್ಮ ರಮ್ಯತೆ ಇದ್ದಾರಲ್ಲ, ಲೋಚಿ ಕುಕ್ಕು ಅವ್ರ ಮಮ್ಮಿ, ಅವ್ರ ಕ್ಲಾಸ್ಮೇಟ್, ಸ್ಕೂಲಲ್ಲಿ ಕ್ಲಾಸ್ಮೇಟ್ ಆಗಿದ್ರು. ಸೊ ಅವ್ರಿಗೂ ಅಷ್ಟೇ, ನಮ್ಮ ತೋಗೂರು ಲೈಕ್ ನಮ್ಮ ಸಚ್ಚಮ್ಮ ಬಿಟ್ಟರೆ ಎಲ್ಲರಿಗೂ ವರ್ತೂರ್ ಸಂತೋಷ್ ಇಷ್ಟ. ಆ್ಯಂಡ್ ಲೈಕ್ ನಮ್ಮ ಫ್ಯಾಮಿಲಿ ಗ್ಯಾದರಿಂಗ್ ಮಾಡಿದಾಗಲೂ ಬರೀ ಬಿಗ್ ಬಾಸ್ ಬಗ್ಗೆನೇ ಡಿಸ್ಕಸ್ ನಡೀತಾ ಇರುತ್ತೆ. ಸೊ ದಟ್ಸ್ ಹೌ ದ ಸೀಸನ್ ಹ್ಯಾಸ್ ಮೇಡ್ ಪೀಪಲ್ ಲೈಕ್ ತುಂಬ ಕ್ಯೂರಿಯಸ್ ಆಗಿ ಕಾಯ್ತಾ ಇರೋದು, ಲೈಕ್ ಫಾರ್ ಎವ್ರಿ ಎಪಿಸೋಡ್ ಆಗಿರಲಿ ಆ್ಯಂಡ್ ಇವಾಗ ಫಿನಾಲೆಗಾಗಿರಲಿ. ಬಿಕಾಸ್ ಲಿಟ್ರಲಿ ಚೂರು ಕೂಡ ಗೆಸ್ ಮಾಡೋಕ್ಕಾಗ್ತಿಲ್ಲ ನಾವು ಯಾರು ಗೆಲ್ಲಬಹುದು ಅಂತ, ಇಷ್ಟು ಕೂಡ ಬಿಕಾಸ್ ಎವ್ರಿ ಒನ್ ಆರ್ ಈಕ್ವಲ್. ಆ್ಯಂಡ್ ಮೇನ್ ನಮ್ಮ ಡ್ರೋನ್ ಪ್ರತಾಪ್ನೇ ಮರ್ತೋಗ್ಬಿಟ್ಟೆ ನಾನು. ಸೊ ಅವ್ರಿಗೆ ಇರೋ ಫ್ಯಾನ್ ಬೇಸ್ ಆಚ್ ಕಡೆ ನಿಮಗೆ ಗೊತ್ತಿರುತ್ತೆ. ಆ್ಯಂಡ್ ಹಿಸ್ ಗೇಮ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ಅದರ್ಸ್ ಅನಿಸುತ್ತೆ ನನಗೆ. ಬಟ್ ನೋಡೋಣ. ಬಟ್ ಆ್ಯಸ್ ಐ ಟೋಲ್ಡ್, ವಿನ್ನಿಂಗ್ ಪೊಸಿಷನ್ಸಲ್ಲಿ ಐ ಸಿ ಸಂಗೀತ, ಕಾರ್ತಿಕ್ ಆ್ಯಂಡ್ ವಿನಯ್. ಆ್ಯಂಡ್ ಅದರ್ ಪೊಸಿಷನ್ಸಲ್ಲಿ ಅಫ್ಕೋರ್ಸ್ ಇಟ್ಸ್ ತುಕಾಲಿ, ವರ್ತೂರ್ ಆ್ಯಂಡ್ ಪ್ರತಾಪ್ ಅವರು. ಸೊ ನೋಡೋಣ ಏನಾಗುತ್ತೆ. ಸೊ ಹೇಳ್ದಂಗೆ ನಿಮಗೆ ಯಾರು ವಿನ್ ಆಗಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಆ್ಯಂಡ್ ನೋಡೋಣ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ಸ್ ಯಾರು ಅಂತ. ಆಮೇಲೆ ಸೊ ಫಿನಾಲೆಯಲ್ಲಿ ಯಾರು ಗೆಲ್ತಾರೆ, ನಾನಂತೂ ತುಂಬ ಕ್ಯೂರಿಯಾಸಿಟಿ ಲೈಕ್ ಸೋ ಮಚ್ ಆಫ್ ಕ್ಯೂರಿಯಾಸಿಟಿ ಇದೆ. ಸೊ ಲೆಟ್ಸ್ ಸಿ. ಸೊ ಅಷ್ಟೇ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವೋಟಿಂಗ್ ಲೈನ್ಸು 11 AM ಮುಂಚೆನೇ ಕ್ಲೋಸ್ ಆಗ್ತಿದೆ, 11 AMಗೆ ಕ್ಲೋಸ್ ಆಗ್ತಿದೆ. ಸೊ ಅದಕ್ಕೆ ಇನ್ನೂ ಯಾರಿಗಾನ ವೋಟ್ ಮಾಡಿಲ್ಲ ಅಂದರೆ ನೀವು ಹೋಗಿ ವೋಟ್ ಮಾಡಿ. ಆ್ಯಂಡ್ ಮೇ ದ ವೆರಿ ಬೆಸ್ಟ್ ವಿನ್ ಅಂತ ಹೇಳ್ಬೋದು. ಬಟ್ ನಮಗೆ ಲೈಕ್ ಪರ್ಸ್ನಲ್ ಆಗಿರುತ್ತಲ್ಲ, ಸೊ ಅವ್ರವ್ರಿಗಿದ್ರೆ ನಮ್ಗೆ ಖುಷಿ ಆಗುತ್ತೆ. ಬಟ್ ನೋಡೋಣ ವೋಟಿಂಗ್ಸ್ ಹೆಂಗೆ ಬಂದಿದೆ ಅಂತ. ಎನಿವೇಸ್ ವೋಟಿಂಗ್ಸ್ ಎಲ್ಲ ಇರೋದು ನಮ್ಮ ಕೈಯಲ್ಲೇ. So it's all us who are choosing the winner. That's all people. Hope everyone liked this video.
ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಕಾಯ್ತಾ ಇರಿ, ನಗ್ತಾ ಇರಿ, ಸ್ಟೇ ಟ್ಯೂನ್ಡ್. ನಾನು ನಿಮ್ಮನ್ನ ಹೋಗಿ ಬರ್ತೀನಿ. ಬಾಯ್.